ನನ್ನ ಚಾನೆಲ್ ಅಲ್ಲಿ ಕ್ಲಾಸ್ 10ನ ಮ್ಯಾಥ್ಸ್ ಸಬ್ಜೆಕ್ಟಿನ ಫುಲ್ ಕೋರ್ಸ್ ಅನ್ನ ಮಾಡ್ಕೊಡ್ತಾ ಇದ್ದೀನಿ. ಸೊ ಇವತ್ತಿನ ಕ್ಲಾಸ್ ಅಲ್ಲಿ ನಾವು ಅರ್ಥಮೆಟಿಕ್ ಪ್ರೋಗ್ರೆಷನ್ ಚಾಪ್ಟರ್ ಅಲ್ಲಿ ಎಕ್ಸರ್ಸೈಸ್ 1.2 ಮೇಲಿನ ಕಂಟಿನ್ಯೂಡ್ ಪಾರ್ಟ್ ಅನ್ನ ಮಾಡ್ಕೊಳ್ತಾ ಹೋಗೋಣ. ಸೊ ಇವತ್ತಿನ ಕ್ಲಾಸ್ ಅಲ್ಲಿ ನಾವು 19 ಮತ್ತೆ 20ನೇ ಕ್ವೆಶ್ಚನ್ ಅನ್ನ ಯಾವ ರೀತಿಯಲ್ಲಿ ಸಾಲ್ವ್ ಮಾಡೋದು ಅನ್ನೋದನ್ನ ನೋಡ್ಕೊಳ್ಳೋಣ. ಓಕೆನಾ? ಸೊ 19ನೇ ಕ್ವೆಶ್ಚನ್ ಈ ರೀತಿ ಕೇಳಿದ್ದಾರೆ. Subhrav started work in 1995 at an annual salary of rupees 5,000 and received an increment of rupees 200 each year. In which year did his income reaches rupees 7,000 ಅಂತ ಕೇಳಿದ್ದಾರೆ. ಸೊ ನಾವು ಫಸ್ಟ್ ಕ್ವೆಶ್ಚನ್ ಇನ ಅರ್ಥನ ನೋಡ್ಕೊಳ್ಳೋಣ. ಸುಬ್ರಾವ್ ಸ್ಟಾರ್ಟೆಡ್ ವರ್ಕ್ ಇನ್ 1995 at an annual salary of rupees 5,000 ಅಲ್ವಾ. ಸುಬ್ರಾವ್ ಏನ್ ಮಾಡ್ತಾ ಇದಾರಪ್ಪ, ಇಲ್ಲಿ ಒಂದು ವರ್ಕ್ ಅನ್ನ ಸ್ಟಾರ್ಟ್ ಮಾಡ್ತಾ ಇದ್ದಾರೆ 1995 ಅಲ್ಲಿ. ಅವರ ಆನ್ಯುವಲ್ ಸ್ಯಾಲರಿ ಎಷ್ಟಿರುತ್ತೆ ಅಂತ ಹೇಳಿದ್ರೆ ಅವಾಗ 5,000 ಇರುತ್ತೆ. ಆಯ್ತಾ? ಅಂಡ್ ರಿಸೀವ್ಡ್ ಅನ್ ಇನ್ಕ್ರಿಮೆಂಟ್ ಆಫ್ rupees 200 ಈಚ್ ಇಯರ್. ಸೊ ಪ್ರತಿ ವರ್ಷ ಅವ್ರಿಗೆ ಏನ್ ಮಾಡ್ತಾರೆ, 200 rupees ಇನ್ಕ್ರಿಮೆಂಟ್ ಅನ್ನ ಕೊಡ್ತಾರೆ. ಇನ್ ವಿಚ್ ಇಯರ್ ಡಿಡ್ ಹಿಸ್ ಇನ್ಕಮ್ ರೀಚಸ್ rupees 7,000. ಯಾವ ವರ್ಷದಲ್ಲಿ ಅವರಿಗೆ 7,000 rupees ಸ್ಯಾಲರಿ ಸಿಗುತ್ತೆ ಅನ್ನೋದನ್ನ ನಾವು ಫೈಂಡ್ ಔಟ್ ಮಾಡಬೇಕು. ಕೊಟ್ಟಿರುವಂತಹ ಕಂಡೀಷನ್ಗೆ ಫಸ್ಟ್ ಒಂದು ಎಪಿನ ಫಾರ್ಮ್ ಮಾಡ್ಕೊಳ್ಳೋಣ. ಆಯ್ತಾ? ಸುಬ್ರಾವಿನ ಫಸ್ಟ್ ಸ್ಯಾಲರಿ ಎಷ್ಟಿತ್ತಪ್ಪ, 5,000 ಇತ್ತು. ಕರೆಕ್ಟಾ? ಸೊ 5,000 ಏನ್ ಮಾಡ್ತಾರೆ, ಪ್ರತಿ ವರ್ಷ ಅವರಿಗೆ ಇನ್ಕ್ರಿಮೆಂಟ್ ಅಂತ 200 rupees ಸಿಗುತ್ತೆ. ಹಾಗಾದ್ರೆ ಎರಡನೇ ವರ್ಷದ ಸ್ಯಾಲರಿ ಏನಾಗುತ್ತೆ, ಅವರಿಗೆ 5,000 ಪ್ಲಸ್ 200 ಆಡ್ ಆಗುತ್ತೆ. ಅಂತ ಅಂದ್ರೆ 5,200 ಆಗುತ್ತೆ. ಕರೆಕ್ಟಾ ಅಪ್ಪ? ಸೊ ಅದೇ ರೀತಿಯಲ್ಲಿ ಥರ್ಡ್ ಇಯರ್ ಏನಾಗುತ್ತೆ, 5,200 ಪ್ಲಸ್ 200 ಆಡ್ ಆಗುತ್ತೆ. ಕರೆಕ್ಟಾ? 5,400 ಸಿಗುತ್ತೆ ಅಲ್ವಾ. ಇದೇ ರೀತಿಯಲ್ಲಿ ಇನ್ಕ್ರಿಮೆಂಟ್ ಅನ್ನ ಆಡ್ ಮಾಡ್ಕೊಳ್ತಾ ಹೋದ್ರೆ ಸೊ ಯಾವ್ದೋ ಒಂದು ವರ್ಷದಲ್ಲಿ ಅವ್ರಿಗೆ ಏನಾಗುತ್ತೆ, 7,000 rupees ಸ್ಯಾಲರಿ ಸಿಗ್ತಾ ಇರುತ್ತೆ ಅಲ್ವಾ. ಫಾರ್ಮುಲಾನ ಬರ್ಕೊಳ್ಳೋಣ ನಾವು. ಏನಾಗುತ್ತೆ, an ಇಸ್ ಈಕ್ವಲ್ ಟು a ಪ್ಲಸ್ n ಮೈನಸ್ 1 ಇಂಟು ಡಿ. ಸೊ an ಅಂತ ಅಂದ್ರೆ ಸೀಕ್ವೆನ್ಸಿನ nth ಟರ್ಮ್. ಸೀಕ್ವೆನ್ಸಿನ nth ಟರ್ಮ್ ಏನಾಗಿದೆ, ಇಲ್ಲಿ 7,000 ಇದೆ ಅಲ್ವಾ. ಅದನ್ನ ಬರ್ಕೊಳ್ಳಿ. ಸೊ ನೆಕ್ಸ್ಟ್ a ಅಂತ ಅಂದ್ರೆ ಏನಾಗಿರುತ್ತೆ, ಸೀಕ್ವೆನ್ಸಿನ ಫಸ್ಟ್ ಟರ್ಮ್ ಏನಿದೆ 5,000 ಇದೆ. ಸೊ ನೆಕ್ಸ್ಟ್ ನಮಗೆ ಬೇಕಾಗಿರೋದು ಕಾಮನ್ ಡಿಫರೆನ್ಸ್. ಕಾಮನ್ ಡಿಫರೆನ್ಸ್ ಅನ್ನ ಹೇಗೆ ತಗೊಳ್ತೀವಿ, ಇದನ್ನ a1 a2 a3 ತಗೊಂಡ್ರೆ a2 ಮೈನಸ್ a1 ಮಾಡ್ತೀರಿ. a2 ಅಂತ ಅಂದ್ರೆ 5,200 ಮೈನಸ್ a1 ಅಂತ ಅಂದ್ರೆ ಎಷ್ಟಿದೆ, 5,000 ಇದೆ ಅಲ್ವಾ. ಸೊ ಮೈನಸ್ ಮಾಡಿದ್ರೆ ಎಷ್ಟು ಸಿಗುತ್ತೆ ನಿಮಗೆ, 200 ಸಿಗುತ್ತೆ. ಹಾಗಾಗಿ ಕಾಮನ್ ಡಿಫರೆನ್ಸ್ ಎಷ್ಟಾಯ್ತಪ್ಪ, ಇಲ್ಲಿ 200 ಆಯ್ತು. ಆಯ್ತಾ? ನಾವೇನನ್ನ ಫೈಂಡ್ ಔಟ್ ಮಾಡಬೇಕು, ಎನ್ ಅನ್ನ ಫೈಂಡ್ ಔಟ್ ಮಾಡಬೇಕು. ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳೋಣ ಅಷ್ಟು ವ್ಯಾಲ್ಯೂಸ್ ಗಳನ್ನ. ಸೊ 7,000 ಇಸ್ ಈಕ್ವಲ್ ಟು ಎ ಅಂತ ಅಂದ್ರೆ 5,000 ಪ್ಲಸ್ ಎನ್ ಮೈನಸ್ 1 ಇಂಟು ಡಿ ಅಂತ ಅಂದ್ರೆ 200 ಇದೆ ಅಲ್ವಾ. ಸಿಂಪ್ಲಿಫೈ ಮಾಡ್ಕೊಳ್ಳೋಣ. 7,000 5,000 ಅನ್ನ ಈಕ್ವಲ್ಸ್ ಇಂದ ಈ ಕಡೆ ತಗೊಂಡ್ಬಂದ್ರೆ ಏನಾಗುತ್ತೆ, ಮೈನಸ್ 5,000 ಆಗುತ್ತೆ. ಸೊ ವಿಚ್ ಇಸ್ ಈಕ್ವಲ್ ಟು ಎಷ್ಟು ಉಳಿಯುತ್ತೆ, ಇಲ್ಲಿ n ಮೈನಸ್ 1 ಇಂಟು 200 ಉಳಿಯುತ್ತೆ ಅಲ್ವಾ. ಪ್ಲಸ್ 700 ಮೈನಸ್ 5,000 ಅಂತ ಅಂದ್ರೆ 2,000 ಆಯ್ತು. ವಿಚ್ ಇಸ್ ಈಕ್ವಲ್ ಟು n ಮೈನಸ್ 1 ಅನ್ನ ಹಾಗೆ ಇಟ್ಕೊಳ್ಳೋಣ. 200 ಏನಾಗಿದೆ, n ಮೈನಸ್ 1 ಜೊತೆಗೆ ಮಲ್ಟಿಪ್ಲಿಕೇಶನ್ ಅಲ್ಲಿದೆ. ಈಕ್ವಲ್ಸ್ ಇಂದ ಈ ಕಡೆ ಬಂದ್ರೆ ಏನಾಗುತ್ತೆ, ಡಿವೈಡ್ ಆಗುತ್ತೆ. ಆಯ್ತಪ್ಪ? ಸೊ ಡಿವೈಡ್ ಆದ್ರೆ ಏನಾಯ್ತು, 0ಗೆ 2 ಕ್ಯಾನ್ಸಲ್ ಆಯ್ತು. 2 1s 2 10s. ಸೊ ಎಷ್ಟಾಯ್ತು, 10 ಇಸ್ ಈಕ್ವಲ್ ಟು n ಮೈನಸ್ 1 ಅಲ್ವಾ. ನಮಗ್ ಬೇಕಾಗಿರೋದು n ವ್ಯಾಲ್ಯೂ. n ಅನ್ನ ಹಾಗೆ ಇಟ್ಕೊಳ್ಳೋಣ. ಸೊ 10 ಹಾಗೆ ಇಲ್ಲಿ ಮೈನಸ್ 1 ಇದೆ. ಈಕ್ವಲ್ಸ್ ಈ ಕಡೆ ಬಂದ್ರೆ ಏನಾಗುತ್ತೆ, ಪ್ಲಸ್ 1 ಆಗುತ್ತೆ. 10 ಪ್ಲಸ್ 1 ಅಂತ ಅಂದ್ರೆ ಎಷ್ಟು, 11 ವಿಚ್ ಇಸ್ ಈಕ್ವಲ್ ಟು n. n ಇಸ್ ಈಕ್ವಲ್ ಟು ಎಷ್ಟು ಸಿಗ್ತಾ ಇದೆ ನಿಮಗೆ, ಇಲ್ಲಿ 11 ಸಿಗ್ತಾ ಇದೆ. ಹಾಗಾಗಿ 11ನೇ ವರ್ಷಕ್ಕೆ ಅವರ ಸ್ಯಾಲರಿ ಎಷ್ಟಾಗಿರುತ್ತೆ, 7,000 ಆಗಿರುತ್ತೆ. ಅರ್ಥ ಆಯ್ತು ಅಲ್ವಾ. ನೆಕ್ಸ್ಟ್ ಕ್ವೆಶ್ಚನ್ ಈ ರೀತಿ ಕೇಳಿದ್ದಾರೆ ನೋಡಿ. Ramkali saved rupees 5 in the first week of a year and then increased her weekly savings by rupees 1.75. If in the nth week her weekly savings become rupees 20.75, find n ಅಂತ ಕೇಳಿದ್ದಾರೆ ಅಲ್ವಾ. ಸೊ ಫಸ್ಟ್ ಕ್ವೆಶ್ಚನ್ ನ ಅರ್ಥನ ನೋಡ್ಕೊಳ್ಳೋಣ ನಾವು. ರಾಮ್ಕಲಿ ಸೇವ್ಡ್ rupees 5 in the first week of a year ಅಲ್ವಾ. ರಾಮ್ಕಲಿ ಅನ್ನೋರು ಏನ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಯಾವುದೋ ಒಂದು ವರ್ಷದಲ್ಲಿ ಅವರ ಸೇವಿಂಗ್ಸ್ ಅನ್ನ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಆಯ್ತಾ? ಅದರ ಫಸ್ಟ್ ವೀಕಿನ ಸೇವಿಂಗ್ಸ್ ಎಷ್ಟಿರುತ್ತೆ ಅಂತ ಹೇಳಿದ್ರೆ rupees 5 ಇರುತ್ತೆ. ಆಯ್ತಾ? ಅಂಡ್ ದೆನ್ ಇನ್ಕ್ರೀಸ್ ಹರ್ ವೀಕ್ಲಿ ಸೇವಿಂಗ್ಸ್ ಬೈ rupees 1.75 ಅಲ್ವಾ. rupees 5 ಅನ್ನ ಫಸ್ಟ್ ವೀಕ್ ಅಲ್ಲಿ ಸೇವ್ ಮಾಡಿರ್ತಾರೆ ಅಲ್ವಾ ಅವರು. ಸೊ ಅದೇ ರೀತಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಅದರ ನೆಕ್ಸ್ಟ್ ವೀಕಿಗೆ 1.75 rupees ಅನ್ನ ಮತ್ತೆ ಆಡ್ ಮಾಡ್ಕೊಳ್ತಾ ಹೋಗ್ತಾರೆ. ಆಯ್ತಾ? ಇದೇ ರೀತಿ ಅವರು ವೀಕ್ಲಿ ತಮ್ಮ ಸೇವಿಂಗ್ಸ್ ಅನ್ನ ಇನ್ಕ್ರೀಸ್ ಮಾಡ್ಕೊಳ್ತಾ ಹೋಗ್ತಾರೆ ಅಂತ ಹೇಳ್ತಾ ಇದ್ದಾರೆ. ಆಯ್ತಾ? ಇಫ್ ಇನ್ ದ nth ವೀಕ್ ಹರ್ ವೀಕ್ಲಿ ಸೇವಿಂಗ್ ಬಿಕಮ್ rupees 20.75,
ಫೈಂಡ್ ಎನ್ ಅಂತ ಕೇಳಿದ್ದಾರೆ ಅಲ್ವಾ. ಯಾವುದೋ ಒಂದು nth ವೀಕ್ ಅಲ್ಲಿ ಆಯ್ತಾ, ಯಾವುದೋ ಒಂದು ವೀಕ್, nth ವೀಕ್ ನಮಗೆ ಗೊತ್ತಿಲ್ಲ, ಅದನ್ನ ನಾವು ಫೈಂಡ್ ಔಟ್ ಮಾಡಬೇಕು. ಯಾವುದೋ ಒಂದು ವೀಕ್ ಅಲ್ಲಿ ಅವರು ಸೇವ್ ಮಾಡ್ತಾ ಬಂದಿರುವಂತಹ ಅಮೌಂಟ್ ಎಷ್ಟಾಗಿರುತ್ತೆ, 20.75 ಆಗಿರುತ್ತೆ ಆಯ್ತಾ. ಆ ವೀಕ್ ಯಾವುದು ಅನ್ನೋದನ್ನ ನಾವು ಫೈಂಡ್ ಔಟ್ ಮಾಡಬೇಕು ಇಲ್ಲಿ. ಸೊ ನೋಡಿ, ರಾಮ್ಕಲಿ ಫಸ್ಟ್ ವೀಕ್ ಅಲ್ಲಿ ಸೇವ್ ಮಾಡಿರೋದು ಎಷ್ಟು ಅಪ್ಪ, 5 ರೂಪೀಸ್ ಅನ್ನ ಸೇವ್ ಮಾಡ್ತಾರೆ ಅಲ್ವಾ. ಅದು ಸೆಕೆಂಡ್ ವೀಕಿಗೆ ಏನ್ ಮಾಡ್ತಾರೆ ಅವರು, 5 ರೂಪೀಸಿಗೆ 1.75 ರೂಪೀಸ್ ಅನ್ನ ಆಡ್ ಮಾಡ್ತಾರೆ ಅಲ್ವಾ. ಎಷ್ಟಾಗುತ್ತೆ, 6.75 ಆಗುತ್ತೆ ಆಯ್ತಾ. ಥರ್ಡ್ ವೀಕ್ ಅಲ್ಲಿ ಏನ್ ಮಾಡ್ತಾರೆ, 6.75 ರೂಪೀಸಿಗೆ ಅಗೇನ್ ಏನ್ ಮಾಡ್ತಾರೆ, 1.75 ರೂಪೀಸ್ ಅನ್ನ ಆಡ್ ಮಾಡ್ತಾರೆ ಅಲ್ವಾ. ಸೊ ಎಷ್ಟಾಗುತ್ತೆ ಅದು ನೋಡಿ, 6.75 1.75. ಸೊ 5 5 10 ಆಯ್ತು, 7 7 14 ಪ್ಲಸ್ 1 15 ಆಯ್ತು. ಸೊ ಪಾಯಿಂಟ್ ಹಾಗೆ ಇಟ್ಕೊಳ್ಳಿ. ಸೊ 1 6 1 7 1 8 ಎಷ್ಟಾಗತ್ತಪ್ಪ, 8.50 ಆಗುತ್ತೆ. ಕರೆಕ್ಟಾ. ಸೊ ಇದೇ ರೀತಿಯಲ್ಲಿ ಸೇವ್ ಮಾಡ್ಕೊಳ್ತಾ ಯಾವುದೋ ಒಂದು ವೀಕ್ ಅಲ್ಲಿ ಏನ್ ಮಾಡ್ತಾರೆ ಅವರು, 20.75 ರೂಪೀಸ್ ಅನ್ನ ಸೇವ್ ಮಾಡಿರ್ತಾರೆ ಅಲ್ವಾ. ಇದು ಯಾವ ವೀಕ್ ಅಲ್ಲಿ ಅನ್ನೋದನ್ನ ನಾವು ಫೈಂಡ್ ಔಟ್ ಮಾಡ್ಬೇಕೀಗ. ಸೊ ಫಸ್ಟ್ ಫಾರ್ಮುಲಾ ಬರ್ಕೊಳ್ಳೋಣ. an ಇಸ್ ಈಕ್ವಲ್ ಟು ಏನಾಗುತ್ತೆ, a ಪ್ಲಸ್ n ಮೈನಸ್ 1 ಇಂಟು ಡಿ. ಕರೆಕ್ಟಾ. an ಅಂತ ಅಂದ್ರೆ ಏನಪ್ಪಾ, ಸೀಕ್ವೆನ್ಸಿನ nth ಟರ್ಮ್ ಏನಿದೆ ಇಲ್ಲಿ 20.75 ಅಥವಾ ಸೀಕ್ವೆನ್ಸಿನ ಲಾಸ್ಟ್ ಟರ್ಮ್ ಆಯ್ತಾ. ಸೊ ಎ ಅಂತ ಅಂದ್ರೆ 5. ಸೊ ಡಿ ಅಂತ ಅಂದ್ರೆ ಏನು, ಇದನ್ನ a1 a2 a3 ಅಂತ ತಗೊಂಡ್ರೆ a2 ಮೈನಸ್ a1 ಮಾಡ್ತೀರಿ. a2 ಅಂತ ಅಂದ್ರೆ 6.75 ಇದೆ, ಮೈನಸ್ a1 ಅಂತ ಅಂದ್ರೆ ಎಷ್ಟಿದೆ ಅಲ್ಲಿ 5 ಇದೆ. ಸೊ ಎಷ್ಟು ಬರುತ್ತೆ, 1.75. ಓಕೆನಾ. ಸೊ ನಾವು ಫೈಂಡ್ ಔಟ್ ಮಾಡಬೇಕಾಗಿರೋದು n ಅಲ್ವಾ. ಸೊ ಸಬ್ಸ್ಟಿಟ್ಯೂಟ್ ಮಾಡಿ ಎಲ್ಲಾನು. an ಅಂತ ಅಂದ್ರೆ ಏನಿದೆ ಅಲ್ಲಿ 20.75 ಇದೆ, ವಿಚ್ ಇಸ್ ಈಕ್ವಲ್ ಟು a ಅಂತ ಅಂದ್ರೆ 5 ಪ್ಲಸ್ n ಮೈನಸ್ 1 ಇಂಟು ಡಿ ಅಂತ ಅಂದ್ರೆ 1.75 ಇದೆ ಅಲ್ವಾ. 20.75 ಅನ್ನ ಹಾಗೆ ಬರ್ಕೊಳ್ಳಿ. ಸೊ ಪ್ಲಸ್ 5 ಇದೆ ಅಲ್ವಾ. ಸೊ ಈಕ್ವಲ್ಸ್ ಇಂದ ಈ ಕಡೆ ಬಂದ್ರೆ ಏನಾಗುತ್ತೆ, ಮೈನಸ್ 5 ಆಗುತ್ತೆ, ವಿಚ್ ಇಸ್ ಈಕ್ವಲ್ ಟು n ಮೈನಸ್ 1 ಇಂಟು ಡಿ ಅಂತ ಅಂದ್ರೆ ಎಷ್ಟದು 1.75 ಅಲ್ವಾಪ್ಪ. 20.75 ಇಂದ 75 ಮೈನಸ್ 5 ಅಂತ ಅಂದ್ರೆ ಎಷ್ಟಾಗುತ್ತೆ, 15.75 ವಿಚ್ ಇಸ್ ಈಕ್ವಲ್ ಟು n ಮೈನಸ್ 1 ಇಂಟು ಆಯ್ತಾ. ಸೊ ನೋಡಿ 1.75 n ಮೈನಸ್ 1 ಜೊತೆಗೆ ಮಲ್ಟಿಪ್ಲಿಕೇಶನ್ ಅಲ್ಲಿ ಇದೆ. ಈಕ್ವಲ್ಸ್ ಇಂದ ಈ ಕಡೆ ಬಂದ್ರೆ ಏನಾಗುತ್ತೆ, ಡಿವೈಡ್ ಆಗುತ್ತೆ ಅಲ್ವಾ. 1.75 ವಿಚ್ ಇಸ್ ಈಕ್ವಲ್ ಟು n ಮೈನಸ್ 1 ಅಲ್ವಾ. ದೆನ್ ಆಲ್ರೆಡಿ ನಿಮಗೆ ಯಾವ ರೀತಿಯಲ್ಲಿ ಪಾಯಿಂಟ್ ಅನ್ನ ರಿಮೂವ್ ಮಾಡಿ ಸಿಂಪ್ಲಿಫೈ ಮಾಡೋದು ಅನ್ನೋದ ಹೇಳ್ಕೊಟ್ಟಿದ್ದೀನಿ ಅಲ್ವಾ. ಇಲ್ಲಿ ಇನ್ನೊಂದ್ಸಲ ಹೇಳ್ಕೊಡ್ತೀನಿ ನೋಡಿ. ಸೊ ಫಸ್ಟ್ ಏನ್ ಮಾಡ್ಬೇಕಪ್ಪ, 15.75 ಇದೆಯಲ್ವಾ, ಅದೇನಿದೆಯೋ ಅದನ್ನ ಹಾಗೆ ಬರ್ಕೊಳ್ಳಿ. 1575 ಡಿವೈಡೆಡ್ ಬೈ, ಸೊ ಡಿವೈಡ್ ಮಾಡ್ಕೊಳ್ಳಿ. ಸೊ ಈ ಪಾಯಿಂಟ್ ಬದಲು ಏನಿಡ್ಬೇಕು, 1 ಅಂತ ಇಡ್ಬೇಕು. ಪಾಯಿಂಟ್ ನಂತರ ಎಷ್ಟು ನಂಬರ್ಸ್ ಇದಾವೆ ಇಲ್ಲಿ, 2 ನಂಬರ್ಸ್ ಇದಾವೆ ಅಲ್ವಾ. ಸೊ ಎಷ್ಟು ನಂಬರ್ಸ್ ಇರ್ತಾವೋ ಅಷ್ಟು ಜೀರೋಸ್ ಅನ್ನ ಹಾಕ್ಬೇಕು. ಸೊ 2 ನಂಬರ್ಸ್ ಇದಾವೆ, ಸೊ 2 zeros ಅನ್ನ ಹಾಕ್ತೀನಿ ನಾನು ಆಯ್ತಾ. ಸೊ ಏನ್ ಹಾಕ್ಬೋದು, 1575 ಡಿವೈಡೆಡ್ ಬೈ 100 ಆಯ್ತು ಆಯ್ತಾ. ಈ ಡಿವೈಡ್ ಇದೆಯಲ್ವಾ, ಅದನ್ನ ಹಾಗೆ ಇಟ್ಕೊಳ್ತೀನಿ ನಾನು. ಸೊ ನೆಕ್ಸ್ಟ್ 1.75 ಅನ್ನ ಸಿಂಪ್ಲಿಫೈ ಮಾಡೋಣ. 175 ಡಿವೈಡೆಡ್ ಬೈ, ಸೊ ಪಾಯಿಂಟ್ ಬದಲು 1 ಅನ್ನ ಹಾಕೊಳ್ಳಿ. ಪಾಯಿಂಟ್ ನಂತರ 2 ನಂಬರ್ ಇದೆ, ಸೊ 2 zeros ಬರ್ತವೆ ಆಯ್ತಾ. 175 ಡಿವೈಡೆಡ್ ಬೈ 100 ಓಕೆನಾ. ಸೊ ಇದನ್ನ ಯಾವ ರೀತಿ ಸಿಂಪ್ಲಿಫೈ ಮಾಡ್ತೀರಿ, ಇದನ್ನ ಇದ್ರ ಜೊತೆಗೆ ಮಲ್ಟಿಪ್ಲೈ ಮಾಡ್ತೀರಿ, ಇದನ್ನ ಇದ್ರ ಜೊತೆಗೆ ಮಲ್ಟಿಪ್ಲೈ ಮಾಡ್ತೀರಿ ಆಯ್ತಪ್ಪ. ಸೊ ಏನು 1575 ಇಂಟು 100 ಡಿವೈಡೆಡ್ ಬೈ 100 ಇಂಟು 175. ಸೊ 100 100 ಕ್ಯಾನ್ಸಲ್ ಆಯ್ತು. 175 175 9 ಆಯ್ತಾ. ಸೊ ವಿಚ್ ಇಸ್ ಈಕ್ವಲ್ ಟು ಏನಿದೆ, n ಮೈನಸ್ 1 ಇದೆ ಆಯ್ತಾ. ಸೊ ಎಷ್ಟು ಉಳಿಯುತ್ತೆ, 9 ಇಸ್ ಈಕ್ವಲ್ ಟು n ಮೈನಸ್ 1 ಆಯ್ತು. ನಮಗೆ ಬೇಕಾಗಿರೋದು n ಅಲ್ವಾ, ಹಾಗಾಗಿ n ಅನ್ನ ಹಾಗೆ ಇಟ್ಕೊಳ್ಳೋಣ. 9 ಹಾಗೆ ಇಡ್ಲಿ, ಮೈನಸ್ 1 ಇದೆ, ಈಕ್ವಲ್ಸ್ ಇಂದ ಈ ಕಡೆ ಬಂದ್ರೆ ಏನಾಯ್ತು, ಪ್ಲಸ್ 1 ಆಯ್ತು. 9 ಪ್ಲಸ್ 1 ಅಂತ ಅಂದ್ರೆ ಎಷ್ಟಾಯ್ತಪ್ಪ, 10 ಆಯ್ತು. n ಇಸ್ ಈಕ್ವಲ್ ಟು ಎಷ್ಟಾಯ್ತು, 10. ಹಾಗಾದ್ರೆ 10th ವೀಕ್ ಅಲ್ಲಿ ಅವರ ಸೇವಿಂಗ್ಸ್ ಎಷ್ಟಾಗಿರುತ್ತೆ, 20.75 ಆಗಿರುತ್ತೆ. ಅರ್ಥ ಆಯ್ತು ಅಲ್ವಾ. ನನ್ನ ಕ್ಲಾಸಸ್ಗಳು ನಿಮಗೆ ಅರ್ಥ ಆಗ್ತಾ ಇದ್ರೆ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿ, ಸರಿನಾಪ್ಪ. ಸೊ ನಾಳೆ ಕ್ಲಾಸಲ್ಲಿ ನಾವು ಕಂಟಿನ್ಯೂಡ್ ಪಾಠನ ಮಾಡ್ಕೊಳ್ತಾ ಹೋಗೋಣ.